ಫ್ರೆಂಡ್ಸ್ ಅಲ್ಲಿ ನೋಡಿ ಯಾರು ಕಾಣಿಸ್ತಿದೆ ಪ್ರಜ್ವಲ್? ಯಾರದು? ಯಾರೋ ಹೋಗ್ತಾ ಇದ್ದೀರಾ? ಯಾರದು? ಏನೋ ಇದೆ ಬ್ರೋ ಅಲ್ಲಿ. ಹೋಯ್ತು ಇಷ್ಟು ಎಲ್ಲಿ ಯಾವತ್ತೂ ನಡೆದಿಲ್ಲ ಬ್ರೋ ಇಲ್ಲಿ. ಈ ಲೊಕೇಶನ್ ಅಲ್ಲಿ ಇಷ್ಟೆಲ್ಲ ನಡೆದಿಲ್ಲ. ಈ ಲೊಕೇಶನ್ ಅಷ್ಟೇ ನಡೆದಿಲ್ಲ. ನೀವೆಷ್ಟೇ ಏನು ಮಾಡಿದ್ರು ಅಮ್ಮ ನೀವಿಲ್ಲೇ ಇರೋದಕ್ಕೆ ನಮಗೆ ಇವಾಗ ಈ ಕಾರಣ ನಮ್ಗೆ ಅಟ್ಯಾಕ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಇಬ್ಬರಿಗೆ ಹೇಳ್ತಾ ಇದ್ದೀನಿ, ಕಂಟ್ರೋಲಲ್ಲಿ ಬ್ರೋ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನೀವೆಲ್ಲರೂ ತುಂಬ ದಿನದಿಂದ ಆದರೆ ಕೇಳ್ತಾ ಇದ್ರಿ ಈ ವಿಡಿಯೋನ ಮಾಡಿ ಅಂತಂದ್ಬಿಟ್ಟು, ಕಂಪ್ಲೀಟ್ ಮಾಡಿ ಅಂತಂದ್ಬಿಟ್ಟು. ನನ್ನ ಕೈಲಾದರೆ ತುಂಬ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾನು ಏನೋ ಒಂದು ಇದು ಮಾಡಿ ಈ ಸರಿ ಹೋದರೆ ನಾವು ಕನ್ಫರ್ಮಾಗಿ ಸಕ್ಸಸ್ ಆಗಿ ಬರಲೇಬೇಕು ಅಂತಂದ್ಬಿಟ್ಟು ನಾನೇನೋ ಒಂದು ನಿಮಗೆ ಹೋಗ್ತಾ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಈ ಸಲ ಅಂತೂ ಫೇಲ್ ಆಗಬಾರ್ದು ಅಂತಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಆ ದೇವ್ರನ್ನ ಕೇಳ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀರಿ. ಈ ಲೊಕೇಶನ್ ಯಾವುದು ಅಂತ ನಿಮಗೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಕಾಲೇಜ್ ಲೊಕೇಶನ್ನು ಜಿನ್ ಲೊಕೇಶನ್ನು. ಸೊ ಯಾರಾದರೆ ಈ ಲೊಕೇಶನ್ನ ಹೊಸ್ದಾಗಿ ನೋಡ್ತಿರೋ ಅವ್ರಿಗೆ ಈ ಸ್ಟೋರಿನ ತಿಳಿಸ್ಕೊಡ್ತೀನಿ, ಇಲ್ಲೇನು ನಡೆದಿದೆ ಅಂತ. ಇದು ಕಟ್ಟಬೇಕಾದ್ರೆ ಒಬ್ಬರು ವ್ಯಕ್ತಿ ಬಂದ್ಬಿಟ್ಟು ಆಕಸ್ಮಿಕವಾಗಿ ತೀರೋಗಿರ್ತಾರೆ. ಅದಾದಮೇಲೆ ಇದು ಸ್ವಲ್ಪ ಊರೊಳಗಡೆ ಇರೋವಂಥ ಕಾಲೇಜು, ಅದರಿಂದ ಅವರು ತುಂಬ ಜನ ಸೇರ್ಕೊಂಡಿರಲ್ಲ. ಒಂದೇ ಒಂದು ಕ್ಲಾಸ್ ರೂಮ್ ಮಾತ್ರ ನಡೆಸ್ತಾ ಇರ್ತಾರೆ. ಹುಡುಗರಿಗೆ ಪಾಠ ಹೇಳೋ ಸಮಯದಲ್ಲಿ ಬೋಲ್ಡಿಂದ ಆದರೆ ಒಂದು ತಲೆ ಆಚೆ ಬಂದು ನೋಡ್ಕೊಂಡು ಹೋಗಿರೋ ಥರ ಹುಡುಗರೆಲ್ಲ ನೋಡಿ ಎದುರ್ಕೊಂಡಿರ್ತಾರೆ. ಅದಾದಮೇಲೆ ಆ ಕೆಲವರು ಸ್ಟೂಡೆಂಟ್ಸ್ ಏನು ಬಂದಿರ್ತಾರೋ ಅವರು ಸಮೇತನೂ ಬರೋದು ಬಿಟ್ಬಿಟ್ಟಿರ್ತಾರೆ. ಇದು ಇಲ್ಲಿ ನಡೆದಿರೋಂಥ ಇನ್ಸಿಡೆಂಟು, ನಮಗೆ ಬಂದಿರೋಂಥ ಇನ್ಸಿಡೆಂಟು. ನಾವು ವಿಡಿಯೋ ಮಾಡ್ತಾ ನಮಗೇನು ಗೊತ್ತಾಯಿತು ಅಂತಂದರೆ, ಇಲ್ಲಿ ಒಂದು ಚಿಕ್ಕ ಮಗು ಆತ್ಮನೂ ಇದೆ, ಒಂದು ತಾಯಿ ಆತ್ಮನೂ ಇದೆ, ಪ್ಲಸ್ಸು ಜಿನ್ನು ಸಮೇತ ಇದೆ. ಜಿನ್ ಬಗ್ಗೆ ಕೆಲವ್ರಿಗೆ ಗೊತ್ತಿಲ್ಲ. ಜಿನ್ ಅಂದರೆ ಎರಡು ರೀತಿ ಇರುತ್ತೆ, ಕೆಟ್ಟ ಜಿನ್ನು, ಒಳ್ಳೆ ಜಿನ್ನು ಬಂದ್ಬಿಟ್ಟು ತುಂಬ ಪಾಸಿಟಿವ್ ಆಗಿರುತ್ತೆ. ಅಕಸ್ಮಾತ್ ಅದ್ರ ಕಡೆ ಏನಾದರೂ ನಾವು ತಗ್ಲಾಕೊಂಡ್ಬಿಟ್ರೆ ನಾವು ಕೇಳಿದ್ದೆಲ್ಲ ಅದು ಹೆಲ್ಪ್ ಮಾಡಿಕೊಡುತ್ತೆ. ಕೆಟ್ಟ ಜಿನ್ ಬಂದು ಈ ದೆವ್ವಕ್ಕೆ ದೊಡ್ಡ ದೆವ್ವ, ಈ ದೆವ್ವಗಳನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಅದು ತುಂಬ ಭಯಂಕರವಾಗಿರುತ್ತೆ. ಇನ್ನೊಂದು, ಅದು ಅಟ್ಯಾಕ್ ಮಾಡಿದ್ರೆ ಬೆಂಕಿಯಲ್ಲೇ ಅಟ್ಯಾಕ್ ಮಾಡೋದು. ಸೊ ಈ ಜಿನ್ ಇರೋದು ಇಲ್ಲಿ ಕೆಟ್ಟ ಜಿನ್ ಇದೆ, ತುಂಬ ಕ್ರೂರವಾಗಿದೆ. ಈ ಜಿನ್ ಏನು ಮಾಡಿದೆ ಅಂತಂದರೆ ಆ ತಾಯಿ ಆತ್ಮದಿಂದ ಆ ಮಗು ಆತ್ಮನ ಏನಿದೆಯೋ ಆ ಮಗು ಆತ್ಮನ ಕಿತ್ಕೊಂಡು ಜಿನ್ ಕಂಟ್ರೋಲಲ್ಲಾದರೆ ಇದೆ. ತಾಯಿ ಆತ್ಮ ಆ ಮಗುಗೋಸ್ಕರ ವೆಯ್ಟ್ ಮಾಡ್ತಾ ಈ ಲೊಕೇಶನಲ್ಲೇ ಇದೆ. ತುಂಬ ಬೇಜಾರಲ್ಲಿ ನರಳುತ್ತಿದೆ ತಾಯಿ ಆತ್ಮ. ನಾವು ಒಂದ್ಸಲ ಬಂದು ಇಲ್ಲಿ ರಿಚುವಲ್ ಸಮೇತನೂ ಮಾಡಿದ್ದೀರಿ. ರಿಚುವಲ್ ಮಾಡೋ ಸಮಯದಲ್ಲಿ ನನಗೆ ತುಂಬ ಪೆಟ್ಟು ಬಿತ್ತು ತಲೆಗೂ. ನನಗೆ ಜ್ಞಾನ ಇಲ್ದಿರೋಂಗೆಲ್ಲ ಆಯಿತು. ಒಂದು ವಾರ ಎಲ್ಲ ಬೆಡ್ ರೆಸ್ಟ್ ತೊಗೊಂಡಿದ್ದೀನಿ. ಅದನ್ನು ನಿಮಗೆ ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಏನೆಲ್ಲ ನಡೆದಿದೆ ಅಂತಂದ್ಬಿಟ್ಟು. ಅದು ನಾವು ಜಿನ್ ರಿಚುವಲು ನಮಗೆ ಆದರೆ ಸಕ್ಸಸ್ ಆಗಲಿಲ್ಲ, ಫೇಲ್ ಆಗಿಬಿಟ್ಟು ಹೋದೆ. ಈ ಸಲ ಇಲ್ಲಿ ರಿಚುವಲ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಒಂದು ಸ್ವಾಮೀಜಿ ಹತ್ರ ಆದರೆ ತುಂಬ ಪವರ್ಫುಲ್ ಅವರು, ಅವ್ರ ಹತ್ರದಿಂದ ಒಂದು ಮಂತ್ರ ಮಾಡಿಕೊಂಡು ತೊಗೊಂಬಂದಿದ್ದೀರಿ. ರಿಚುವಲ್ ಮಾಡ್ತೀರಿ. ಈ ಸಲ ಸಕ್ಸಸ್ ಆಗಬೇಕು ಅಂತ ನೀವು ಕೇಳ್ಕೊಳ್ಳಿ, ನಾನು ಕೇಳ್ಕೊತೀನಿ ಮನ್ಸಾರೆ. ಸೊ ಇದು ಈ ಲೊಕೇಶನ್ನ ಕಥೆ ಆಗಿರುತ್ತೆ. ಇವಾಗ ಟೈಮ್ ಬಂದ್ಬಿಟ್ಟು ನಿಮಗೆ ಗೂಗಲ್ ಟೈಮಿಂಗ್ಸೇ ತೋರಿಸ್ತೀನಿ. ಟೈಮ್ ಬಂದು 12:37 ಆಗಿದೆ ಫ್ರೆಂಡ್ಸ್. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನಾವು? The time is 12:38 a.m. 12:38 ಆಗಿದೆ ಫ್ರೆಂಡ್ಸ್. ಮತ್ತೆ ಇನ್ನೊಮ್ಮೆ ಕೇಳ್ತೀನಿ. ಓಕೆ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನಾವು? The time is 12:38 a.m. 12:38 ಆಗಿದೆ. ಸೊ ಈ ಸಮಯದಲ್ಲಿ ಇಲ್ಲಿ ಸುತ್ತಮುತ್ತ ಈ ಗ್ರಾಮ ಇದೆ, ಒಂದು 5 ಗ್ರಾಮ. 5 ಗ್ರಾಮಕ್ಕೂ ಕಾಣಿಸುತ್ತೆ ಈ ಬಿಲ್ಡಿಂಗು.
ಅಷ್ಟು ದೊಡ್ಡದು. ಮತ್ತು ಈ ಕಡೆ ಸಾಯಂಕಾಲ ಹೊತ್ತೇ ಯಾರೂ ಬರಲ್ಲ, ತುಂಬ ಸೌಂಡ್ಸ್ಗಳು ಕೇಳ್ತಿದೆ, ಏನೇನೋ ಆಕಾರಗಳು ಕಾಣಿಸಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹಸು ಮೇಯಿಸೋರು, ಕುರಿ ಮೇಯಿಸೋರು ಅವರು ಸಮೇತನೂ ಕತ್ಲಾಗೋಕ್ಕಿಂತ ಮುಂಚೆನೇ ಈ ಜಾಗದಿಂದ ಆದರೆ ಹೋಗ್ಬಿಡ್ತಾರೆ. ಆ ಜಾಗಕ್ಕಾದ್ರೆ ನಾವು ಈ ಸಮಯದಲ್ಲಿ ಬಂದಿದ್ದೀರಿ. ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಬಂದ್ಬಿಟ್ಟು ಇನ್ನೂ ಇಬ್ಬರು ಇದ್ದಾರೆ. ಒಬ್ಬರು ಬಂದ್ಬಿಟ್ಟು ಪ್ರಜ್ವಲ್, ಇನ್ನೊಬ್ಬರು ಯಶವಂತ್. ಪ್ರಜ್ವಲ್, ಸೊ ಹಾಯ್ ಗೈಸ್, ಈ ಲೊಕೇಶನ್ ನೋಡಿರಲಿಲ್ಲ ಅಂದರೂ ಸಿಕ್ಕಾಪಟ್ಟೆ ರಿಸ್ಕ್ ಅಂತ ಜಾಗ ಇದು. ಮಲೇಶ್ವರಂಗೆ ಏಟಾಗಿರೋದಂತೂ ತುಂಬಾ ರಿಸ್ಕ್. ಅದು ರಿಚುವಲ್ ಮಾಡಿ ಅದು ಫೇಲ್ಯೂರ್ ಆಗಿ ಅಲ್ಲಿಂದ ತಪ್ಸ್ಕೊಂಬರೋದು ತುಂಬ ದೊಡ್ಡ ರಿಸ್ಕ್ ಆಗಿತ್ತು. ಮತ್ತು ಅಲ್ಲಿಂದ ಬಂದಮೇಲೆ ಎಲ್ರಿಗೂ ತುಂಬಾ ಪ್ರಾಬ್ಲಮ್ ಆಗಿತ್ತು. ನನಗೂ ಕೂಡ ಹುಷಾರಿಲ್ದೇ ಒಂದು ವಾರನೂ ನಾನು ಸ್ವಲ್ಪ ರೆಸ್ಟಲ್ಲಿದ್ದೆ, ಫೀವರಿಂದ ತುಂಬ ಇದಾಗಿತ್ತು. ಸೊ ಇವತ್ತು ಏನೇನು ನಡೆಯುತ್ತೋ ನನಗೂ ಗೊತ್ತಿಲ್ಲ, ಏನು ಪ್ಲ್ಯಾನ್ ಮಾಡಿದಾರೋ ನನಗೂ ಗೊತ್ತಿಲ್ಲ. ಮಲೇಶ್ವರ ನೋಡಬೇಕು ಒಳಗೋದ್ಮೇಲೆ ಏನೇನಾಗುತ್ತೆ ಅಂತ. ಸೊ ಯಶವಂತ್ ಆ ಕ್ಯಾಮ್ರಾ ಕೊಟ್ಬಿಡು. ಯಶವಂತ್, ಹಾಯ್ ಗಾಯ್ಸ್, ನಾವು ಜಾಸ್ತಿ ದಿನಕ್ಕೆ ಬರ್ತಾಯಿದ್ದೀವಿ ಈ ಚಾನಲಲ್ಲೇ. ಇವಾಗ ಜಿನ್ನು ಎಷ್ಟು ಕಾಟ ಕೊಟ್ಟಿದೆ ಅಂತ ನಿಮಗೂ ಗೊತ್ತು. ನಾವು ಇದಕ್ಕೆ ಮುಂಚೆನೇ ಒಂದು ವಿಡಿಯೋ ಮಾಡಿದ್ವಿ, ಆ ವಿಡಿಯೋದಲ್ಲಿ ನೋಡಿದ್ದೀರಾ ಜಿನ್ನು ಎಷ್ಟು ಕಾಟ ಕೊಟ್ಟಿದೆ ಅಂತ. ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲ ಹೇಳ್ತಾ ಇದ್ದಾರೆ, ಕುರಿ ಮೈಸೂರು ಎಲ್ಲರೂ ಹೇಳ್ತಾ ಇದ್ದಾರೆ, ಈ ಊರ ಪಕ್ಕದವರು ಒಂದು 5 ಊರವರು ಇದ್ದಾರೆ ಇಲ್ಲಿ. 5 ಊರವರು ಹಗಲಲ್ಲಿ ಬರಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಆಗಲಿ ನೈಟಲ್ಲಿ ಹೋಗೋಣ, ನೋಡೋಣ ಏನಾಗುತ್ತೋ ನೋಡೋಣ ಅಂತ ಫಸ್ಟಿಂದ ನಾವು ನೋಡ್ತಾನೆ ಇದ್ದೀವಿ. ಈ ಸರಿ ಅಂತೂ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡಿ ತೋರಿಸ್ತೀವಿ. ಬನ್ನಿ ಅಲ್ಲಿ ಕೊಟ್ಬಿಡು. ತಿರುಗಿಸಿ ಕಡೆ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಟಾರ್ಗೆಟ್ ಏನಂತಂದರೆ, ಎಲ್ಲರಿಗೂ ಬೇಜಾರಾಗಿದೆ ಇಲ್ಲೇನು ನಡೆದಿದೆ ಅಂತಂದ್ಬಿಟ್ಟು. ಆ ತಾಯಿ ಮಗು ಆತ್ಮನ ಸೇರಿಸಿ ಬ್ರೋ ಅಂತ ಕೇಳಿದಾರೆ. ನಮಗಾದರೆ ಯಾವುದೇ ರೀತಿ ಮಂತ್ರ ತಂತ್ರ ಬರಲ್ಲ. ನಮ್ಮ ಕೆಲಸ ಏನಿದೆಯೋ ಇಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆಯಾ ಇಲ್ವಾ ಅಂತ ತೋರಿಸ್ಕೊಡೋದು. ಬಟ್ ತುಂಬ ರಿಸ್ಕ್ ತೊಗೊಂಡು ಇಷ್ಟು ದಿನ ಟೈಮ್ ತೊಗೊಂಡು ಏನೋ ಒಂದು ಚಿಕ್ಕದಾಗಿ ಕಲ್ತ್ಕೊಂಡು ಬಂದಿದ್ದೀನಿ. ನೋಡೋಣ ಫ್ರೆಂಡ್ಸ್, ನಾನು ಇದನ್ನು ನನಗೂ ತುಂಬ ಬೇಜಾರಾಗಿತ್ತು. ಸೇರಿಸಿದ್ರೆ ಈ ಪ್ರಪಂಚದಲ್ಲಿ ನನಗಿಂತ ಖುಷಿ ಪಡೋನು ಬೇರೆ ಯಾರೂ ಇಲ್ಲ. ಸೊ ಟ್ರೈ ಮಾಡೋಣ ಫ್ರೆಂಡ್ಸ್. ನೀವೆಲ್ಲರೂ ಆಲ್ ದ ಬೆಸ್ಟ್ ಹೇಳಿ. ಇವಾಗಾದರೆ ಲೇಟು ಲ್ಯಾಗ್ ಮಾಡ್ದಿರಂಗೆ ವಿಡಿಯೋ ಆದರೆ ಶುರು ಮಾಡೋಣ. ಇಲ್ಲಿಂದ ಹೋದರೆ ತುಂಬ ಲ್ಯಾಗ್ ಆಗುತ್ತೆ. ಡೈರೆಕ್ಟ್ ಬಿಲ್ಡಿಂಗ್ ಒಳಗಡೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗಾದರೆ ನಾವು ಕಾಲೇಜ್ ಒಳಗಡೆ ಆದರೆ ಬಂದುಬಿಟ್ಟಿದ್ದೀರಿ. ನೋಡಿ, ನಿಮ್ಮೆಲ್ಲರೂ ಕಾಣಿಸ್ತಿದೆ, ಯಶವಂತ್ ಇದ್ದಾನೆ, ಪ್ರಜ್ವಲ್ ಇದ್ದಾನೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಏನು ನಡೆಯುತ್ತೆ ಅಂತ ನೋಡೋಣ. ಪ್ರಜ್ವಲ್ ಅಣ್ಣ, ಹೆಂಗೆ ಅನಿಸ್ತಿದೆ ಮತ್ತೆ ಎಂಟ್ರಿ ಕೊಟ್ಟಿರೋದು? ಅಣ್ಣ ತುಂಬ ತಿಂಗಳಾಯಿತು ಬಂದು. ಇವಾಗ ಏನೇನು ಇದೇಣ ನಾನು ಬಂದಿದ್ಕೊಳ್ಳಿ ಇದು ಯಾರೋ ಏನು ಇದು? ಅದೇ ಸ್ಟಾರ್ಟಿಂಗೇನಾ? ಏನಂತಾನೆ ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ರಿ, ನಿಮಗೆ ಗ್ಯಾಪ್ನ ಇದೆಯಾ? ನಮ್ಮನ್ನ ಗುರ್ತಿಡಿದ್ರಾ? ನಾವು ಲಾಸ್ಟ್ ಟೈಮ್ ಬಂದಿರೋದು ಅವ್ರಿಗೆ ಕ್ಲೀನಾಗಿ ಗ್ಯಾಪ್ನ ಇದೆ. ಭಯ ಆಗ್ತದೆ. ರೆಸ್ಪಾನ್ಸ್ ನೋಡಿದ್ರಣ್ಣ? ರೆಸ್ಪಾನ್ಸ್ ಮಾಡ್ತಿದೆ, ರೆಸ್ಪಾನ್ಸ್ ಅಂತೂ ಕ್ಲಿಯರಾಗಿ ಮಾಡ್ತಿದೆ. ಸೊ ಅಮ್ಮ, ನೀವು ಇನ್ನೂ ಇಲ್ಲೇ ಇದ್ದೀರಾ? ನಿಮ್ಮ ಮಗು ನಿಮ್ಮ ಹತ್ರ ಬಂತಾ ಇನ್ನೂ ಇಲ್ವಾ? ಅಣ್ಣ ಕಾಲದಲ್ಲ ಹೆಜ್ಜೆ ಗುರುತು ನಿಮಗೆ ಇದೆಯಾ? ಇಲ್ಲೇ ನೋಡಿದ್ದೆ ಲಾಸ್ಟ್ ಟೈಮು ಚಿಕ್ಕ ಮಗು ಕಾಲು ಹೆಜ್ಜೆ ಗುರುತೆಲ್ಲ ಇದೆ. ಜಿನ್ನೆ ಪಾರಿವಾಳ ಥರ ಏನಾದರೂ ಹೋಯ್ತಾ? ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋದೆ ನಾನು. ಜಿನ್ ಬಂದ್ಬಿಟ್ಟು ಯಾವುದೇ ರೂಪ ಬೇಕಾದರೂ ಚೇಂಜ್ ಆಗ್ಬೋದು. ಪ್ರಾಣಿ ರೂಪದಲ್ಲಾದರೂ ಯಾವ ರೂಪ ಬೇಕಾದರೂ ಚೇಂಜ್ ಆಗೋ ಶಕ್ತಿ ಇರುತ್ತೆ. ಹೌದಾ? ಸೌಂಡ್ ಕೇಳಿ. ಏನೋ ಹಿಂದೆ ನಡ್ಕೊಂಡು ಬರೋದನ್ನ ಸೌಂಡ್ ಕೇಳಿಸ್ತಿದೆ. ಅವಾಗಿಂದ ಮಾಡ್ತಾ ಇದ್ದೀನಿ, ಹೇಳಿಲ್ಲ ನಿಮಗೆ. ಬಾ ಇರಲಿ ಬಾ. ಹಾಂ, ಆ ಸೈಡು ಸೌಂಡ್ ಬಂತಣ್ಣ. ಅದು ಅಲ್ಲ, ಅವ್ರ ತಾಯಿ ಹತ್ರ ಅಂದಾಗ ಸೌಂಡ್ ಬಂತು. ಅಣ್ಣ ನಗ್ತಿರ್
ಏಯ್ ಬ್ರೋ ಹಿಂದೆ ಲಾಸ್ಟ್ ರೂಮಲ್ಲಿ ಏನೋ ಸೌಂಡ್ ಬರ್ತಿದೆ. ಬಾತ್ರೂಮು ಏನೋ ಬರ್ತಾ ಇರುತ್ತೆ ಬ್ರೋ ಅಲ್ಲಿ, ಅದಕ್ಕೆ ಓಡಾಡ್ತಾ ಇರೋದು. ಬ್ರೋ ಹೇಳಿಲ್ವ ಬ್ರೋ, ನಾನು ಬರ್ತಾ ಇದೆ ಬ್ರೋ, ಹುಯಿ ಅಂತ ಹಿಂದೆ ಬರ್ತಾ ಇದೆ ಬ್ರೋ. ಫ್ರೆಂಡ್ಸ್ ಏನೋ ವಾಯ್ಸ್ ಕೇಳಿಸ್ತು ಫ್ರೆಂಡ್ಸ್, ಏನೋ ವಾಯ್ಸ್ ಕೇಳಿಸ್ತು ಕ್ಲಿಯರ್ ಆಗಿ. ಅಲ್ಲಿ ಬ್ರೋ ಎಲ್ಲಿ? ಬ್ರೋ ಏನು ಇಟ್ಕೊಂಡಂಗಿದೆ ಬ್ರೋ. ಹಿಂದೇನು ಯಾಕೋ ನಾನು ಹಿಂದೇನೆ ಬರ್ತಾ ಇದ್ದೀನಿ ನಾನೇ ಇವಾಗ. ನೀವು ನಮ್ಮ ಹಿಂದೆನೇ ಫಾಲೋ ಮಾಡ್ತಿದ್ದೀರಾ? ನೀವು ಇಲ್ಲೇ ಇದ್ದಂಗೆ ನಮ್ಗೆ ಅನಿಸ್ತಿದೆ. ನೀವು ನಮ್ಮ ಹಿಂದೆನೇ ಫಾಲೋ ಮಾಡ್ತಿದ್ದೀರಾ? ನಂಗೆ ಯಾಕೋ ಅವರು ನಮ್ಮ ಹಿಂದೆನೂ ಫಾಲೋ ಮಾಡ್ತವ್ರೆ. ಪ್ಲಸ್ಸು ಹೂ ಅನ್ನೋ ಥರ ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಹೂ ಅನ್ನೋ ಥರ ಸೌಂಡ್ ಬರ್ತಿದೆ. ಬ್ರೋ ಎಲ್ಲೂ ಏನೋ ಹೋಯ್ತು ಬ್ರೋ. ಸೆಕೆಂಡ್ ಫ್ಲೋರ್. ಹಾಂ ಇಲ್ಲಿ ಬರ್ತಿದೆ ಅಣ್ಣ ಹಿಂದೆ. ಬಾ ಸೌಂಡ್ ಕೇಳಿಸ್ಕೊಂಡ. ನೀವೇನಿಗೆ ಈ ಥರ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀವು ಇಲ್ಲೇ ಇದ್ದೀರಾ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನೀವು ನಮ್ಮನ್ನು ನೋಡ್ತಾ ಇದ್ದೀರಾ ಅಂತಲೂ ಗೊತ್ತು. ಹಿಂದೆ ಬರ್ತಾ ಇದೆ ಸೌಂಡ್ ಕೇಳಿಸ್ತಿದೆ ಅಣ್ಣ. ನಮಗೆ ಎಕೋ ಥರ ಕೇಳಿಸ್ತಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ಸೌಂಡ್ಸು ಬರ್ತಾ ಇದೆ ಕವರ್ ಮಾಡು, ಕಾಣಿಸ್ತಾ ಫ್ರೆಂಡ್ಸ್? ಬೆಂಕಿ 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 ಬ್ರೋ. ಬ್ರೋ ಅವತ್ತು ಬಂದಾಗ ಬ್ರೋ ಜಿನ್ನೆ ಫ್ರೆಂಡ್ಸ್. ಬೆಂಕಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಜಿನ್ನೆ ಈಗ ತೋರಿಸ್ಬೇಕು. ಅಣ್ಣ ಹೋಯ್ತಣ್ಣ, ಮತ್ತೆ ಬಂತಣ್ಣ. ಅಣ್ಣ ಬಂದು ಬಂದು ಹೋಗ್ತಿದೆ ಅಣ್ಣ. ಬ್ರೋ ಏನು ಇಲ್ಲ ಬ್ರೋ ಅಲ್ಲಿ. ಬರೀ ಗ್ಲಾಸ್ ಬಿಟ್ಬಿಟ್ಟು ಹೋಗ್ತಿದೆ. ಬಿಡು ಕೈಗೆ ಬಿಡ ಫ್ರೆಂಡ್ಸ್. ಲಾಸ್ಟ್ ಟೈಮ್ ನಮಗೆ ಇದೇ ಥರನೇ ನಡೆದಿತ್ತು. ಬರೀ ಗ್ಲಾಸ್ ಜಿನ್ನಂತೂ ಇಲ್ಲಿ ಕನ್ಫರ್ಮ್ ಇದೆ. ಜಿನ್ ಇದೆ ಅಂದರೆ ಇನ್ನೂ ಆ ತಾಯಾತ್ಮ ಮಗುನ ಆ ಜಿನ್ ಇನ್ನೂ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಪ್ರಜ್ವಲ್, ಯಾವುದೇ ಕಾರಣಕ್ಕೂ ನಾವು ಇವತ್ತು ಬಂದಿರೋದು ನಾವು ಯಾಕೆ ನಿಮ್ಮ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೋಪ ಬರ್ತಿದ್ಯಾ ನಿಮಗೆ? ಬಾ ಚೌ ಯಾವುದೇ ಕಾರಣಕ್ಕೂ ಆ ಜಿನ್ನಿಂದ ಆ ಮಗುನ ಆ ತಾಯಿ ಆತ್ಮಕ್ಕೆ ಸೇರಿಸಲೇಬೇಕು. ಬೇಜಾನ್ ಆಕ್ಟಿವಿಟೀಸ್ ನಡೀತದೆ ಫ್ರೆಂಡ್ಸ್. ಎಕ್ಸ್ಟ್ರೀಮ್ ಮತ್ತೆ ಒಳಗಡೆ ಬ್ರೋ. ಇವಾಗ ತಾನೇ ಬಂದ್ರಿ ಇಲ್ಲಿಂದ, ಮತ್ತೆ ಹೆಂಗೆ ಸೌಂಡ್ ಬಂತು? ಬಿಡು ತಲೆಗೆಡ್ಸ್ಕೊಂಡಲ್ಲ ಫ್ರೆಂಡ್ಸ್. ಇವಾಗ ತಾನೇ ಬಂದ್ರಿ ಇಲ್ಲಿಂದ. ಚಿಕ್ಕ ಕೈಗಳು ಈ ಬ್ರೋ ಹೆಜ್ಜೆಗಳು ಬ್ರೋ, ಇವು ಕೈಯೆಲ್ಲ ಇದು ಚಿಕ್ಕ ಹೆಜ್ಜೆಗಳು ಹೆಜ್ಜೆಗಳು ಬ್ರೋ. ಇದು ಕೈ ಚಿಕ್ಕ ಹೆಜ್ಜೆಗಳು ಕೈಗಳು. ಇನ್ನೂ ಎಷ್ಟು ದಿನ ಅಂತ ಕಂಟ್ರೋಲಲ್ಲಿ ಹೋಗ್ತೀರಾ? ತಾಯಿ ತೋರಿಸ್ತಾ ಇದ್ದಾರೆ ಮಗು ಬೇಕು ಅಂತ. ಸತ್ಮೇಲಾದರೂ ಅವ್ರನ್ನ ನೆಮ್ಮದಿಯಾಗಿರೋದು ಬಿಡಿ. ಅಲ್ಲೇನೋ ಕಾಣಿಸ್ದಂಗಿತ್ತು ಬ್ರೋ. ಎಲ್ಲಿ ಅಲ್ಲಿ ಬ್ರೋ ಶಾಡೋ ಇದ್ದಂಗಿತ್ತು ಬ್ರೋ ಅಲ್ಲಿ. ಎಲ್ಲಿ? ಹಂಗಾಸೆ ಹೊರಟೋಯ್ತು ಬ್ರೋ ಅಲ್ಲಿ. ಹೌದಾ? ಹೌದು ಬ್ರೋ. ಬಳೆ
ಬಳೆ ಸೌಂಡ್ ಬರ್ತಿದೆ. ಹಾಂ ಡಿಫ್ರೆಂಟಾಗಿ ಬರ್ತಿದೆ ಈ ಸಲ. ಬಳೆ ಸೌಂಡ್ ಕೇಳಿಸಿದೆ ಫ್ರೆಂಡ್ಸ್, ಬಳೆ ಸೌಂಡ್ ಕೇಳಿಸಿದೆ. ಇಲ್ಲ ಬ್ರೋ, ಇಲ್ಲೇ 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 ಇಲ್ಲ. ಬಳೆ ಸೌಂಡ್. ಅಮ್ಮ ನೀವು ಇಲ್ಲೇ ಇದ್ದೀರಾ? ನೀವು ಇಲ್ಲೇ ಇದ್ದೀರಾ ಅಮ್ಮ? ನೀನೇನಾ? ಹುಷಾರು, ಯಾರಿಲ್ಲ, ನಡಿ ಪ್ರಜಾ. ಬಳೆ ಸೌಂಡ್ ಕೇಳಿಸ್ತಿದೆ ಫ್ರೆಂಡ್ಸ್. ಇವಾಗ ಲಾಸ್ಟ್ ಟೈಮ್ಗಿಂತ ಇವಾಗ ಲಾಸ್ಟ್ ಟೈಮ್ ನಮಗೆ ಬಳೆ ಸೌಂಡ್ ಕೇಳಿಸ್ಲಿಲ್ಲ, ಇವಾಗ ಕೇಳಿಸ್ತಿದೆ. ಅಮ್ಮ ನೀವಿಲ್ಲೇ ಇರೋದಕ್ಕೆ ನಮಗೆ ಇವಾಗ ಮತ್ತೆ ಇಲ್ಲ ಬ್ರೋ. ಎಲ್ಲಂತ ಗೊತ್ತಾಯ್ತಿಲ್ಲ ಅಣ್ಣ. ಅಮ್ಮ ಅಂದಿದ ತಕ್ಷಣ ಸೌಂಡ್ ಬರ್ತಿದೆ. ಫ್ರೆಂಡ್ಸ್, ಎಕ್ಸ್ಟ್ರೀಮಾಗಿ ನಡೀತಿದೆ. ಲಾಸ್ಟ್ ಟೈಮ್ ಆದರೂ ಸ್ವಲ್ಪ ಕಮ್ಮಿ ನನಗೆ ಸ್ಟಾರ್ಟಿಂಗಲ್ಲ ಟೀಚರ್ ತೋರಿಸ್ತಿದ್ದೆ. ನೀವೆಷ್ಟೇ ಏನು ಮಾಡಿದ್ರು ಜಿನ್ ವಾಯ್ಸ್ ಇದು ಕನ್ಫರ್ಮ್ ಜಿನ್ ವಾಯ್ಸ್. ಸ್ಟಾರ್ಟ್ ಮಾಡ್ಕೊತಾಣ. ಅಲ್ಲ, ನೀವೆಷ್ಟೇ ಏನು ಮಾಡಿದ್ರು ಅಂದಿದ ತಕ್ಷಣ ಜಿನ್ ನೋಡ್ಕೋಬಲ್ವ. ಅದೇ ಅಣ್ಣ ಸ್ಟಾರ್ಟ್ ಮಾಡ್ಕೊತಾಣ. ಅದ್ರ ಬಗ್ಗೆ ತಂದಿದ ತಕ್ಷಣ ನಾನು ಆದರೂ ಹೇಳ್ತೀನಿ, ನೀವೆಷ್ಟೇ ಏನು ಮಾಡಿದ್ರು ಅಣ್ಣ ಇದಕ್ಕಿದ್ದಂಗೆ ಗಿಡ ಅಲ್ಲಾಡ್ತಾ ಇದ್ದಿದ್ದು. ಹಿಂದೆ 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 ಬ್ರೋ. ತಾಯಿ ಆತ್ಮ ಇದು. ಎರಡು ವಾಯ್ಸ್ ಕೇಳಿಸ್ತಿದೆ ಫ್ರೆಂಡ್ಸ್. ಹಲೋ ವಾಯ್ಸ್ ಬಂದರೆ ತಾಯಿ ಆತ್ಮನೆ, ಈ ಥರ ಒಂಥರ ಕ್ರೂರವಾಗಿ ಕಿಚ್ಚತ್ರ. ಹಲೋ ವಾಯ್ಸೆ ತಾಯಿ ಆತ್ಮ. ಬಾ ಅಣ್ಣ ಈ ಸ್ಟಾರ್ಟರು ಬಿಡಲ್ಲಣ್ಣ. ಬಿಡಲ್ಲ ನಮ್ಮನ್ನು ಸ್ಟಾರ್ಟ್ ಆದರೆ ಮತ್ತೆ ಬಲೆ ಸೌಂಡ್ ಬರ್ತಿದೆ. ಅದೇ ಏನಂತ ಗೊತ್ತಾಯ್ತಿಲ್ಲ. ಬಾ ಪ್ರೊಟೆಕ್ಷನ್ ಇದೆ. ಅಣ್ಣ ಬಳೆ ಸೌಂಡ್ ಬಳೆ ಜಿನ್ ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಹಲೋ ಸೌಂಡು ಮತ್ತು ಕಿಟಕಿ ಅಲ್ಲಾಡ್ತಿದ್ದೆ ಅಣ್ಣ ಅದು. ಮುಂಚೆಗಿಂತ ಇವಾಗಾದರೆ ಫ್ರೆಂಡ್ಸ್ ಅಲ್ಲಿ ನೋಡಿ. ಯಾರು ಕಾಣಿಸ್ತಿದೆ ಪ್ರಜ್ವಲ್? ಯಾರದು? ಯಾರೋ ಹೋಗ್ತಿದ್ದೀರಾ? ಯಾರದು? ಹೋಯ್ತು ಬಾ ಪ್ರಜ್ವಲ್. ಫ್ರೆಂಡ್ಸ್ ಅಲ್ಲೇನೋ ಹೋಯ್ತು. ಯಾರು ಕಾಣಿಸ್ತಿದೆ ಪ್ರಜ್ವಲ್? ಯಾರದು? ಯಾರೋ ಹೋಗ್ತಿದ್ದೀರಾ? ಯಾರದು? ಕ್ಲಿಯರ್ ಆಗಿ ಕಾಣಿಸಿಲ್ವಾ ಫ್ರೆಂಡ್ಸ್? ಕ್ಲಿಯರ್ ಆಗಿ ಇದೊಂದು ಹಿಂದೆನೂ ಯಾರೋ ಬರೋ ಥರ ಅನ್ನಿಸ್ತಿಲ್ಲ. ಯಾರನ್ನ ನೋಡ್ರಿ ನಾವಿವಾಗ ಬೆಂಕಿನೂ ಬಂತು. ಫ್ರೆಂಡ್ಸ್ ಏನಿಲ್ಲ ಇಲ್ಲ ಇಲ್ಲೇ ಇದ್ರ ಮೇಲೆ ಬಂದಿದ್ರು. ಲೈಬ್ರರಿ ಅಂತ ಇದೆ. ಲೈಬ್ರರಿ ರೂಮಲ್ಲಿ ಏನಾದರೂ ನಡಿ. ಸೌಂಡ್ ಜಾಸ್ತಿ ಬಂದಿದ್ದು. ಈ ರೂಮಲ್ಲೇ ಫ್ರೆಂಡ್ಸ್. ಲಾಸ್ಟ್ ಟೈಮಲ್ಲಿ ಇಲ್ಲಲ್ಲ, ಅಲ್ಲಿ ಈ ಕೈನ ನೋಡಿದವಾಗೆಲ್ಲ ಬೇಜಾರಾಗುತ್ತೆ ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ರೂಮ್ದಲ್ಲೂ ಎಲ್ಕೊಂಡೋಗಿ ನಷ್ಟ ತೋರಿಸ್ತಿದೆ ನೋಡಿ.
ಕೈ, ಚಿಕ್ಕ ಮಗು ಕೈ ನೋಡಿ, ತೋರಿಸ್ಬಿಡಿ. ಎಲ್ಲ ಕಡೆ ಇದೆ, ಪ್ರತಿಯೊಂದು ರೂಮಲ್ಲೂ ಇದೆ. ನಾನು ಕ್ಲೀನಾಗಿದೆ. ಎಷ್ಟು ಕ್ರೂರವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಅಣ್ಣ ತುಂಬ ಅಂದರೆ ತುಂಬ ಅಂಟಾಡು. ಸಿಕ್ಕಾಪಟ್ಟೆ ಅಣ್ಣ. ಈ ರೂಮ್ದು ಯಾಕೋ ಸ್ವಲ್ಪ ಸೌಂಡ್ ಬರ್ತಿದೆ, ಏನು ಅಂತ ಗೊತ್ತಿಲ್ಲ. ರೂಮಲ್ಲಿ ಏನೋ ಸೌಂಡ್ ಬರ್ತಿದೆಯಲ್ಲ, ಬಾ. ಬೆಂಕಿ ಬ್ರೋ, ಆ ರೂಮಲ್ಲಿ ಬೆಂಕಿ ಬಂತು ಫ್ರೆಂಡ್ಸ್, ಆ ರೂಮಲ್ಲಿ ಬೆಂಕಿ ಬಂತು. ಇದೇ ರೂಮಲ್ಲ. ಪ್ರಜ್ವಲ್ ಬಾಯಿಲಿ ಅಲ್ಲಿ ನೋಡಿ. ಅಣ್ಣ ಹಂಗೆ ಸೌಂಡ್ ಬರ್ತಿದ್ದ ಹೋಯ್ತಣ್ಣ ನೋಡಿ. ಸೌಂಡ್ ಅಂತ ಆಟೋಮೆಟಿಕ್ ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಎಕ್ಸ್ಟ್ರೀಮ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಂತ ನಡೀತಿದೆ. ಏನಂತ ಹೋದ ಮೇಲೆ ಫುಲ್ಲು ಅಣ್ಣ. ಎಲ್ಲ ಕಡೆಯಿಂದ ಸೌಂಡ್ ಕೇಳಿಸ್ತಿದೆ. ಮತ್ತೆ ಯಾಕೆ ಈ ಥರ ಮಾಡ್ತಿದ್ದೀರಾ? ನಿಮ್ಗೆ ಎಷ್ಟು ಸಲ ಹೇಳಿದ್ರು ನಿಮಗೆ ಅರ್ಥನೇ ಆಗ್ತಿಲ್ವಲ್ಲ? ನಿಮ್ಗೆ ಏನು ಬರುತ್ತೆ ಆ ಥರ ಮಾಡಿದ್ರೆ? ಆ ಮಗು ಆತ್ಮನ ಅವ್ರ ತಾಯಿ ಆತ್ಮದಿಂದ ಬೇರೆ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಯಾರಾದ್ರೂ ಇದ್ದು ತಿಳ್ಕೊಬೋದಲ್ಲ ಬ್ರೋ? ಸರಿ, ಒಂದು ಐಡಿಯಾ ಮಾಡೋಣ. ಏನು ಡೌಸಿಂಗ್ ನಡ್ಸ್ಕೊಳ್ಳೋಣ. ಹಾಂ ಕೇಳಿ ನೋಡೋದ ಬೆಸ್ಟ್. ಮುಂಚೆ ಥರ ಇನ್ನೂ ಅವ್ರ ಮಗು ಆತ್ಮ ಇನ್ನೂ ಜಿನ್ ಕಂಟ್ರೋಲಲ್ಲೇ ಇದೆಯಾ ಇಲ್ವಾ ಅಂತ ಕೇಳೋಣ. ಇಲ್ಲಿ ಕೇಳ್ತಾರಣ್ಣ, ಇಲ್ಲ ಅಲ್ಲೋಗಿ ಸೆಂಟ್ರಲ್ಲಿ ಕೇಳೋಣ. ಅಣ್ಣ ಅದೇ ರೂಮಲ್ಲೇ ಅಣ್ಣ, ನಾನು ಹೇಳಿದ್ವಿ ಆ ರೂಮಲ್ಲೇ ಕೇಳೋಣ ಬಾ. ಅಣ್ಣ ರಿಸ್ಕ್ ಅನ್ನಿಸ್ತಿದೆ ಅಣ್ಣ ಆ ರೂಮು. ಅಲ್ಲೇನೋ ಆಯ್ತು ಬಾ. ಜಿನ್ ಫ್ರೆಂಡ್ಸ್, ಪಕ್ಕ ಅಣ್ಣ ಅಂತಿದೆ ಅವ್ರ ತಾಯಿ ಆತ್ಮ ಜಿನ್ ಹತ್ರದಿಂದ ಕೇಳ್ಸಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಬ್ರೋ. ಪಕ್ಕ ಒಂದಲ್ಲ ಎರಡಲ್ಲ ಮೂರು ವಾಯ್ಸ್ ಕೇಳಿಸ್ತಿದೆ, ಆದರೆ ಒಂದೇ ಕಡೆ ಕೇಳಿಸ್ತಿದೆ. ಅದೇ ಅಣ್ಣ ಜಿನ್ನು ತಾಯಿ ಆತ್ಮನೂ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಡುತ್ತೆ. ಹಿಂಗೆ ಏನಂತ ಗೊತ್ತಾಗ್ತಿಲ್ಲ. ಮುಂಚೆ ಆದರೂ ಅವ್ರ ತಾಯಿನ ಫ್ರೀಯಾಗಿ ಬಿಟ್ಬಿಟ್ಟಿದ್ರು, ಮಗು ಆತ್ಮ ಮಾತ್ರ ಅವ್ರ ಕಂಟ್ರೋಲಲ್ಲಿ. ಮಾತು ಬರ್ತಲ್ಲ ಒಂಥರ, ಮಗುನ ಮಾತ್ರ ಜಿನ್ ಕಂಟ್ರೋಲ್. ನಾನು 1000 ಹೊಡೋದು ಕೇಳಿ ಅಣ್ಣ ನೀವು ಒಂದ್ಸರಿ ಟೆಸ್ಟ್ ಮಾಡಿಬಿಡಿ ಫ್ರೆಂಡ್ಸ್. ಇವಾಗ ಲಾಸ್ಟ್ ಟೈಮ್ ಆದರೂ ಜಿನ್ ಕಂಟ್ರೋಲಲ್ಲಿ ಮಗು ಆತ್ಮ ಮಾತ್ರ ಇತ್ತು. ಇವಾಗ 3 ಸೌಂಡ್ಸು ಜಿನ್ ಹತ್ರನೇ ಬರ್ತಿದೆ. ಜಿನ್ ಸೌಂಡು, ತಾಯಿ ಆತ್ಮ ಸೌಂಡು, ಮಗು ಆತ್ಮ ಸೌಂಡು. ಅದರಿಂದ ಜಿನ್ ಅವ್ರ ತಾಯಿನೂ ಕಂಟ್ರೋಲಲ್ಲಿ ಇಟ್ಕೊಂಡಿದೆಯೋ ಏನೋ ಅಂತ ಗೊತ್ತಿಲ್ಲ.
ಇವಾಗಾದರೆ ಡೌಸಿಂಗ್ ರಾಡಲ್ಲಿ ಕೇಳೋಣ. ಆ ರೂಮಲ್ಲೇ ನಮಗೆ ಆ್ಯಕ್ಟಿವಿಟೀಸ್ ತುಂಬ ನಡೀತಿರೋದು. ಆ ರೂಮಲ್ಲಿ ಕೇಳ್ತೀವಿ ಬಾ. ಹಾಂ ಜೇನು ಅಟ್ಯಾಕ್ ಮಾಡ್ತಿರೋ. ಅಯ್ಯಪ್ಪ ಅಣ್ಣ ಜೇನು ಕಚ್ಚಿ. ಹಾಂ ಇದು ಜಿನ್ನಿ ಏನಾದ್ರು ಅಟ್ಯಾಕ್ ಮಾಡುತ್ತಲ್ಲ ಜೇನು. ಈ ರೂಮಣ್ಣ ಅಣ್ಣ ಜೇನು ಕಚ್ತಿದೆ ಅಣ್ಣ. ಅಣ್ಣ ಜೇನು ಕಚ್ತಿದೆ ಅಣ್ಣ. ಅದಕ್ಕೆ ರೂಮ್ ಒಳಗಡೆ ಬಂದ್ಬಿಡು ಟಕ್ಕಂತ. ಅದೇ ನಮ್ಮನ್ನ ಇಲ್ಲಿ ಇದಕ್ಕೆ ಬಿಡ್ತಲ್ಲ ಫ್ರೆಂಡ್ಸ್. ಅದು ನೀವು ಹೇಳಿದ್ರಲ್ಲ ರುಬ್ಬದಲ್ಲಿ ಅದು ಚೇಂಜ್ ಆಗುತ್ತೆ. ಯಾವ ರುಬ್ಬದಲ್ಲಿ ಬೇಕಾದರೂ ಚೇಂಜ್ ಆಗುತ್ತೆ. ಬಂತು ಮತ್ತೆ ಅಣ್ಣ ಕಚ್ತಿದೆ ಅಣ್ಣ ಅದು. ಮೋಸ್ಟ್ಲಿ ಜಿನ್ ಯಾವ ರುಬ್ಬಲ್ಲಿ ಬೇಕಾದರೂ ಚೇಂಜ್ ಆಗುತ್ತೆ. ಬಲೆ ಸೌಂಡ್ ಬಂತು. ಜಿನ್ನು ಯಾವ ರುಬ್ಬಲ್ಲಿ ಬೇಕಾದರೂ ಚೇಂಜ್ ಆಗುತ್ತೆ. ಸ್ವಲ್ಪ ಅಲ್ಲಿಂದ ಅಟ್ಯಾಕ್ ಏನು ಮಾಡಲ್ಲ ಸೈಡ್ ಬಾ ಸೌಂಡ್. ಅಣ್ಣ ನೀವು ಹಂಗೆ ಬಂದ್ಬಿಡಿ ಸಡನ್ನಾಗಿ. ನಿಮ್ಮ ಕೆಲಸ ಇದೆ ಅಯ್ಯೋ ಅಣ್ಣ ನೀವು ಹಂಗೆ ಹೋಗ್ಬಿಡಿ ಅಣ್ಣ. ಬ್ರೋ ಈ ರೂಮಲ್ಲಿ ಯಾರು ಬ್ರೋ ಕೈ ಮಾಡ್ತಿದ್ರು. ಅಮ್ಮ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತ ಮತ್ತೆ ಬಂದಿದ್ದೇನೆ. ಸೊ ಇವತ್ತು ನಿಮ್ಮನ್ನ ಮತ್ತು ನಿಮ್ಮ ಪಾಪು ಹೇಳಿದ್ದು ಇಬ್ಬರನ್ನೂ ಒಂದು ಮಾಡಿಬಿಟ್ಟೆ ಹೋಗ್ಬೇಕು ಅಂತ ನಾವು ಡಿಸೈಡ್ ಮಾಡಿ ಬಂದಿದ್ದೀರಿ. ಸೊ ಇದ್ರ ಮೂಲಕ ನಮಗೆ ಕರೆಕ್ಟಾದ ಸಮಾಧಾನ ಕೊಡಿ ಅಮ್ಮ. ಬ್ರೋ ಬೆಂಕಿ ಬ್ರೋ. ಬ್ರೋ ಬೆಂಕಿ ಬ್ರೋ. ಬ್ರೋ ಯಾರು ಇಲ್ಲ ಬ್ರೋ. ಆ ಸೌಂಡ್ ಹೊಡಿತಿದ್ದೆ ಅಣ್ಣ ನನಗೆ. ಇದೇನು ಬ್ರೋ ಹಿಂಗೆ? ಬ್ರೋ ಯಾರು ಇಲ್ಲ ಬ್ರೋ. ನೋಡಿ ಬ್ರೋ ಯಾರು ಇಲ್ಲ ಬ್ರೋ. ಏನೇ ಸೌಂಡ್ ಬಂದರು ಏನೇ ನಡೆದ್ರು ನಾನು ಕ್ವಶನ್ ತಗೋವರೆಗೂ ಗಾಬರಿ ಆಗಬೇಡಿ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ ಆಯಿತಾ? ಈ ಬ್ರೋ ಫ್ರೆಂಡ್ಸ್ ನೋಡಿ ನೋಡಿ ಆಟೋಮೆಟಿಕ್ ಬ್ರೋ ಬ್ರೋ ಏನಿಲ್ಲ ಬ್ರೋ. ನೀವೇನ ಮಾಡ್ತಿರೋದು ನನಗೆ ಗೊತ್ತಾಗ್ತಿದೆ. ಅಲ್ಲಿ ನೋಡಿ ಬ್ರೋ ಏನು ಇಲ್ಲ ಬ್ರೋ. ಫ್ರೆಂಡ್ಸ್ ಆಟೋಮೆಟಿಕ್ ಶೇಕ್ ಆಗ್ತಿದೆ. ಶೇಕ್ ಆಗ್ತಿದೆ. ಬ್ರೋ 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 ಫಸ್ಟ್ ಕೇಳ್ಬಿಡಿ ಬ್ರೋ ಯಾರು ಬ್ರೋ. ಅಮ್ಮ ನೋಡಿ ನಿಮ್ಮನ್ನು ನಂಬ್ಕೊಂಡು ನಾನು ಈ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ದೀನಿ. ಕರೆಕ್ಟಾಗಿ ಸಮಾಧಾನ ಕೊಡ್ತೀರಾ ಅಂತ.
ನೀವು ನಿಮ್ಮ ಮಗು ಆತ್ಮ ಇನ್ನೂ ಇಲ್ಲೇ ಇದೆಯಾ? ಇಲ್ಲೇ ಇದ್ರೆ ಈ ರಾಡ್ನ ಸೇರಿಸಿ, ಇಲ್ಲಾಂದ್ರೆ ಬಿಡಿಸಿ. ಬ್ರೋ ಏನೋ ಆಗುತ್ತೆ ಬ್ರೋ. ನೀವು ಮತ್ತೆ ನಿಮ್ಮ ಮಗು ಆತ್ಮ ಇಲ್ಲೇ ಇದೆಯಾ? ಇಲ್ಲೇ ಇದ್ರೆ ಈ ರಾಡ್ನ ಸೇರಿಸಿ. ಬ್ರೋ ಸೌಂಡ್ ಬರ್ತಿದೆ, ರಾಡಾದ್ರು ನಿಲ್ಸ್ಕೊಂಡಿದೆ. ನಿಮ್ಮ ಮಗು ನಿಮ್ಮ ಹತ್ರ ಬಂದಿದೆ ಅಮ್ಮ. ನೀವಿಬ್ಬರು ಇವಾಗ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ರೆ ಎಸ್ ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ನೀವು ಮತ್ತೆ ಬ್ರೋ ಸುತ್ತಲೂ ಬರ್ತಾ ಇದೆ ಬ್ರೋ. ಎಕ್ಸ್ಟ್ರೀಮ್ ಆಗಿ ನಡೀತಿದೆ ಫ್ರೆಂಡ್ಸ್. ನಮ್ಗೆ ಯಾವಾಗ ಬ್ರೋ ಇಲ್ಲಿ ಏನೂ ಇಲ್ಲ ಬ್ರೋ. ಇಲ್ಲಿ ನೀವು ಸೇಫ್ ಆಗಿದ್ದೀರಾ ಅಮ್ಮ? ನಿಮ್ಮ ಮಗು ಅಥವಾ ನಿಮ್ಮ ಹತ್ರನೇ ಇದೆಯಾ? ನೀವಿಬ್ಬರು ಒಟ್ಟಿಗೆ ಹ್ಯಾಪಿಯಾಗಿದ್ದೀರಾ? ಇಲ್ಲಿ ಹ್ಯಾಪಿಯಾಗಿದ್ದರೆ ಇದೆಲ್ಲ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ನೀವಿಬ್ಬರು ಹ್ಯಾಪಿಯಾಗಿದ್ದೀರಾ ಇಲ್ಲಿ ಇವಾಗ? ರೆಸ್ಪಾನ್ಸ್ ಬ್ರೋ. ಸೌಂಡು ಎಲ್ಲ ಆ ಜಿನ್ನಾದ್ರೆ ಇನ್ನೂ ನಿಮ್ಮ ಬ್ರೋ ಜಿನ್ನ ಬ್ರೋ ಬರ್ತಾ ಇದೆ ಬ್ರೋ, ಬರ್ತಾ ಇದೆ ಬ್ರೋ, ಬರ್ತಾ ಇದೆ ಬ್ರೋ. ಅದೇನೋ ಬಂದರೂ ಏನೋ ಇವಾಗ ಹಂಗೆ ಏನೂ ಆಗಲ್ಲ. ನಾನು ಅದಕ್ಕಂತ ಪ್ರೊಡಕ್ಷನ್ ಮಾಡ್ಕೊಂಡೆ ಬಂದಿರೋದು. ನಿಮ್ಗೇನು ಆಗಲ್ಲ, ನನ್ನ ಗ್ಯಾರಂಟಿ. ಆ ಜಿನ್ನು ಇನ್ನೂ ನಿಮಗೆ ಹಿಂಸೆ ಕೊಡ್ತಿದ್ಯಾ? ಆ ಜಿನ್ನಿಂದ ನಿಮ್ಗೆ ತೊಂದರೆ ಆಗ್ತಿದ್ರೆ ಈ ರಾಡ್ಸ್ನ ಸೇರಿಸಿ, ಇಲ್ಲಾಂದರೆ ಬಿಡಿಸಿ. ಆ ಜಿನ್ನಿಂದ ನಿಮಗೆ ಇನ್ನೂ ತೊಂದರೆ ಆಗ್ತಿದ್ಯಾ? ಬ್ರೋ ಈಗ ನೋಡಿದ್ರಾ ಬ್ರೋ, ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ ಬ್ರೋ. ಏನು ಟೆನ್ಷನ್ ಆಗಬೇಡ. ನಾರ್ಮಲ್ ಆಗಿರೋ ವೀಕ್ ಆದ್ರೆ ನಾವು ಆಗೋದು. ವೀಕ್ ಆದರೆ ನಮ್ಗೆ ಅಟ್ಯಾಕ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಇಬ್ಬರಿಗೆ ಹೇಳ್ತಾ ಇದ್ದೀನಿ, ಕಂಟ್ರೋಲಲ್ಲಿ ವೆಯ್ಟ್ ಕಂಟ್ರೋಲ್ ಬ್ರೋ. ನಮ್ಮ ಹತ್ರ ಬರ್ತಿರೋ ಥರ ಅನಿಸ್ತಿದೆ. ಬಂದರು ಇದರಿಂದ ನೀವು ಹೋಗ್ಬಿಡೋಣ. ಅಮ್ಮ ನಿಮಗೆ ನಮ್ಮ ಸಹಾಯ ಬೇಕು. ಅಮ್ಮ ನಿಮಗೆ ನಮ್ಮ ಸಹಾಯ ಬೇಕಿದ್ರೆ ಈ ರಾಡ್ನ ಸೇರಿಸಿ, ಇಲ್ಲಾಂದ್ರೆ ಬಿಡಿಸಿ. ನಿಮಗೆ ನಮ್ಮ ಸಹಾಯ ಬೇಕಿದೆಯಾ? ಅದೇ ಟೈಮ್ ಕರೆಕ್ಟಾಗಿದೆ ಐತೆ ಫ್ರೆಂಡ್ಸ್. ಇಷ್ಟೆಲ್ಲ ನಡೆದ್ಮೇಲೆ ನಾವು ಸೈಲೆಂಟ್ ಆಗಿದ್ರೆ ಆಗಲ್ಲ. ಬ್ರೋ ಬೆಳೆಸೋಣ. ಪಕ್ಕದಲ್ಲಿ ಬರೋ ಟ್ರೈ ಮಾಡ್ತಿದ್ದೆ, ಅದು ಬಿಡ್ತಿಲ್ಲ ಅನ್ನಿಸ್ತಿದೆ ಅಣ್ಣ. ಅದು ಯಾಕೋ ಬ್ರೋ ಪಾಪನೂ ಪಾಪ ಅವ್ರ ಅಮ್ಮನ ಇಬ್ಬರನ್ನೂ ಇಟ್ಕೊಂಡ್ಬಿಟ್ಟಿದ್ಯಾ? ಬ್ರೋ ಇಬ್ಬರನ್ನೂ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಮುಂಚೆ ಆದ್ರೂ ಪಾಪನ ಮಾತ್ರ, ಇವಾಗ ಇಬ್ಬರು. ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ನಲ್ಲ ನಿಮ್ಮಿಬ್ಬರು ಕೇಳಿದ್ರು. ಆ ಜಿನ್ನು ನಿಮ್ಮಿಬ್ಬರನ್ನ ಇವಾಗ ಕಂಟ್ರೋಲಲ್ಲಿ ಇಟ್ಕೊಂಡಿದ್ಯಾ? ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಹೂ ಅನ್ನಿ, ಸೊ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ಹೂ ಅಂತ ಸೌಂಡ್ ಬರ್ತಿದೆ. ಏನು ಬ್ರೋ ಇದು? ಎಲ್ಲರಾಡು ಸೇರಿಸಿ ಅಮ್ಮ. ಜಿನ್ನು ಏನಾದರೂ ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ. ಬ್ರೋ ಇದೇನು ಬ್ರೋ? ತುಂಬ ಫಾಸ್ಟ್ ಮೂಮೆಂಟು. ಅದೇ ಅಣ್ಣ ರಿಸ್ಕ್ ತೊಗೊಳತ್ತಿದ್ದೀವಿ ನಾವು ಸೀರಿಯಸ್ ಆಗಿ. ಇಲ್ಲ, ಅವರು ನಮ್ಮ ಸಹಾಯ ಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲಿ ಕರ್ಕೊಂಡ್ಬಂದು ಅವ್ರು ಸಹಾಯ ಮಾಡಬೇಕು ಆಯಿತಾ? ಸೊ ಲೇಟ್ ಮಾಡೋದು ಬೇಡ, ರಿಚುವಲ್ನ ಅಲ್ಲ ಸ್ಟಾರ್ಟ್ ಮಾಡೋಣ ಬಾ. ಕೇಳೋದಲ್ಲ, ಇಷ್ಟೊಂದು ಇದು ಮಾಡ್ತಿದ್ದೆ ನಾವು. ತಲೆ ಕೆಡ್ಸ್ಕೊಂಬೇಡ ಬ್ರೋ. ಇಷ್ಟು ಎಲ್ಲಿ ಯಾವತ್ತೂ ನಡೆದಿಲ್ಲ ಬ್ರೋ ಇಲ್ಲಿ. ಈ ಲೊಕೇಶನಲ್ಲಿ ಇಷ್ಟೆಲ್ಲ ನಡೆದಿಲ್ಲ. ಈ ಲೊಕೇಶನ್ ಅಷ್ಟೇ ನಡೆದಿಲ್ಲ, ಇಷ್ಟೊಂದೆಲ್ಲ.